ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಯಾವ ಥರ ಡಿಸೈನ್ ಮಾಡ್ತಾಯಿದ್ದೀವಿ, ಯಾವ ಬಟ್ಟೆ ಇದು, ಯಾವ ಕಾರಣಕ್ಕೆ, ಯಾಕೆ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಾವೊಂದು ದೇವಸ್ಥಾನಕ್ಕೆ ಈ ಥರ ಜೂಲ ಹೊಲಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಬಸವಣ್ಣನ ದೇವಸ್ಥಾನಕ್ಕೆ ಬಸವಣ್ಣನಿಗೆ ಈ ಥರ ಜೂಲ ಹೊಲಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಡಿಸೈನ್ ಮಾಡಿ ಅಂತೇಳ್ಬಿಟ್ಟು ಹೇಳ್ಕೊಂಡಿದ್ವಿ. ಯಾವ ಕಾರಣಕ್ಕೆ ಹೇಳ್ಕೊಂಡಿದ್ವಿ, ಯಾವುದು ಅಂತೇಳ್ಬಿಟ್ಟು ನಾನು ನಿಮಗೆ ದೇವಸ್ಥಾನ ಯಾವುದು, ಯಾವ ಊರಲ್ಲಿದೆ ಅಂತೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ. ಕೊನೆವರೆಗೂ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಯಾವ ದೇವಸ್ಥಾನ ಅಂತೇಳ್ಬಿಟ್ಟು. ತುಂಬ ಪವರ್ಫುಲ್ಲಾಗಿದೆ ಅದು ಬಸವಣ್ಣನ ದೇವಸ್ಥಾನ. ನಾನು ಹೇಳ್ತೇನೆ ನೋಡಿ ನಿಮಗೆ. ಈಗ ನಾವು ಫಸ್ಟು ಈ ಡಿಸೈನ್ನ ಯಾವ ಕಾರಣಕ್ಕೆ, ಯಾವುದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಜೂಲಕ್ಕೆ ಜೂಲ ಅಂತೇಳಿ ಬರುತ್ತಲ್ಲ, ಬಸವಣ್ಣನ ಮೇಲ್ಗಡೆ ಹೊದಿಕೆ ಮಾಡಿ ಹಾಕ್ತಾರಲ್ಲ, ಅದಕ್ಕೆ ಜೂಲ ಅಂತೇಳಿ ಕರೀತಾರೆ. ಆ ಬಟ್ಟೆಗೆ ನಾವು ಜೂಲ ಹೊಲಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಹರಕೆ ಕಟ್ಕೊಂಡಿದ್ರು ನಮ್ಮ ಮನೆಯವರು. ಜೂಲ ಹಾಗೆ ಪ್ಲೇನ್ ಬಟ್ಟೆ, ಡಿಸೈನ್ ಬಟ್ಟೆ ತಂದು ಹೊಲಿಸ್ತೀವಿ ಅಂತಂದು ಒಟ್ಟು ಜೂಲ ಅಂತ ಹೇಳ್ಕೊಂಡಿದ್ವಿ. ಬಟ್ ನಾವು ಪ್ಲೇನ್ ಬಟ್ಟೆ ತೊಗೊಂಡು ನಾವೇ, ನಮ್ಮದು ಮಿಷನ್ ಇದೆಯಲ್ಲ, ಒಂದು ಮಿಷನ್ ಹೆಂಗೂ ಡಿಸೈನ್ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಆಯಿತು ಅಂತೇಳ್ಬಿಟ್ಟು ಈ ವರ್ಷನಾದರೂ ಕಂಪ್ಲೀಟಾಗಿ ಮಾಡಿಕೊಡೋಣ, ಎಷ್ಟೋ ವರ್ಷ ಆಯಿತು ಅಂತೇಳ್ಬಿಟ್ಟು ಈ ವರ್ಷ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಈ ಥರ ಕ್ಲಾತ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಸ್ಯಾಟಿನ್ ಬಟ್ಟೆ ಅಂತೇಳ್ಬಿಟ್ಟು ಆರೆಂಜ್ ಕಲರ್ ಕ್ಲಾತು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಒಂದು ಸ್ಟಿಚಿಂಗ್ ಮಾಡಿಸ್ಕೊಂಡೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಟೈಲರ್ಗೆ ಸ್ಟಿಚಿಂಗ್ ಕೊಟ್ವಿ. ಬಟ್ ಸ್ಟಿಚಿಂಗ್ ತುಂಬ ಈಸಿ ಇದೆ ಇದು. ಆ್ಯಕ್ಚುಲಿ ನನಗಿದು ಐಡಿಯಾ ಇರಲಿಲ್ಲ. ನೆಕ್ಸ್ಟ್ ಟೈಮ್ ನಾನೇ ಸ್ಟಿಚಿಂಗ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೆ ಇದನ್ನು ನೋಡಿದ ಮೇಲೆ. ಬಟ್ ಇಷ್ಟೇ ಒಬ್ಬರು ಟೈಲರಿಗೆ ಕೊಟ್ವಿ, ಅವ್ರು ಸ್ಟಿಚಿಂಗ್ ಮಾಡಿಸಿ ಕೊಟ್ಟರು. ಮಾಡಿಸಿ ಕೊಟ್ಟ ಮೇಲೆ ನಾವು ಏನು ಡಿಸೈನ್ ಹಾಕೋಣ ಅಂತೇಳ್ಬಿಟ್ಟು ಈ ಥರ ಕುಚ್ಚು ಡಿಸೈನ್ ಬರುತ್ತಲ್ಲ, ಅದೇ ಥರ ಕುಚ್ಚು ಡಿಸೈನ್ನ ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡಿ, ಸೆಲೆಕ್ಟ್ ಮಾಡಿಕೊಂಡು ಸೆಂಟ್ರಿಗೆ ಒಂದೊಂದು ಬುಟ್ಟ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆರೆಂಜ್ ಕಲರ್ ಕ್ಲಾತ್ ಇದು, ಪರ್ಪಲ್ ಕಲರ್ ಥ್ರೆಡ್ಡು, ಸಿಲ್ವರ್ ಜರಿ ಹಾಕೋಣ, ಗೋಲ್ಡ್ ಜರಿ ಕಾಣಿಸಲ್ಲ ಅಂತೇಳ್ಬಿಟ್ಟು ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಾಗಿದೆ ಎಲ್ಲ ಬುಟ್ಟ. ಆ್ಯಕ್ಚುಲಿ ಈ ಬುಟ್ಟ ತುಂಬ ಹೆವಿ ಇದೆ ಆ್ಯಂಡ್ ಡಿಸೈನ್ ಕೂಡ ಲೇಟ್ ಆಯಿತು. ಬೇರೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಹೋಗಿತ್ತು ಅನಿಸಿತು. ಬಟ್ ಇದು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಟೈಲರ್ ಬೇರೆ ಲೇಟಾಗಿ ಮಾಡಿದರು. ಟೈಲರ್ ಕೊಟ್ಟಾದಮೇಲೆ ನಮ್ಮ ಹುಡುಗ ಬೇರೆ ನಮಗೆ ಲೇಟಾಗಿ ತಂದುಕೊಟ್ಟ. ನಮಗೆ ಇರೋದೇ 3 days ಟೈಮ್ ಇತ್ತು. ಆ್ಯಕ್ಚುಲಿ 3 daysಲ್ಲಿ ಜಾತ್ರೆ ಬೇರೆ ಇತ್ತು. ಸೊ ಹಾಗಾಗಿ ಬೇಗ ಮುಗಿಸ್ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಮಾಡಿದ್ವಿ, ಮಾಡ್ತಾನೂ ಇದ್ದೀವಿ. ನೋಡಿ ಫ್ರೆಂಡ್ಸ್, ತುಂಬ ಕೆಲಸ ಇರುತ್ತೆ. ನಾನು ಅಂದ್ಕೊಂಡೆ ಇದೇನೋ ಸಿಂಪಲಾಗಿ ಮುಗ್ದೋಗುತ್ತೆ ಅಂತ ಅನ್ನಿಸ್ಬಿಡ್ತು. ಬಾರ್ಡ್ರಿಗೆಲ್ಲ ಈ ಥರ ಫುಲ್ಲು ಬಾರ್ಡ್ರಿಗೆ ಬಟ್ಟೆ ಫುಲ್ಲು ಔಟ್ಲೈನಿಗೆಲ್ಲ ಫುಲ್ ಬಾರ್ಡ್ರಿಗೆ ಈ ಥರ. ಆ್ಯಕ್ಚುಲಿ ಜೂಲ ಅಂದರೆ ನೆರಿಗೆ ಅಪೋಸಿಟ್ ಬಟ್ಟೆಯಲ್ಲಿ ನೆರಿಗೆ ಹಾಕಿ ಸ್ಟಿಚ್ ಮಾಡ್ತಾರೆ. ನಾನು ನೆರಿಗೆ ಕ್ಲಾತ್ ಎಲ್ಲ ಹಳೇದಾಯ್ತಲ್ಲ, ಈ ಹೊಸ ಟೈಪ್ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾರ್ಡ್ರಿಗೆಲ್ಲ ಈ ಥರ ಎಲ್ಲ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಬಾರ್ಡ್ರ್ ಡಿಸೈನ್ ಎಲ್ಲ ಮುಗಿತಾ ಬರ್ತಾಯಿತ್ತು. ಸೆಂಟ್ರಿಗೆ ಏನು ಮಾಡೋಣ ಅಂತೇಳ್ಬಿಟ್ಟು ನೋಡಿರಿ, ಪ್ಲೇನ್ ಬಟ್ಟೆ ಇದೆಯಲ್ಲ, ಆ ಪ್ಲೇನ್ ಬಟ್ಟೆ ಸೆಂಟ್ರೆಲ್ಲ ಒಳಗಡೆ ಎಲ್ಲ ಪ್ಲೇನ್ ಉಳಿಯುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಮಾಡೋಣ ಅಂತೇಳ್ಬಿಟ್ಟು ಈ ಥರ ಓಮ್ನ ಡಿಸೈಡ್ ಮಾಡ್ಕೊಂಡ್ವಿ. ಓಮ್ ಡಿಸೈನ್ ಮಾಡೋಣ ಅಂತೇಳ್ಬಿಟ್ಟು. ಓಮ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. 3D ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಆರೆಂಜ್ ಕಲರು, ಸಿಲ್ವರ್ ಜರಿ, ಮಧ್ಯೆ ಒಂದು ಲೈನ್ ಅದು ಗ್ರೀನ್ ಕಲರ್ದು. ನೋಡಿರಿ, ಈ ಥರ ಎಲ್ಲ ಡಿಸೈನ್ ಓಮ್ ಡಿಸೈನ್ ಆಗ್ತಾಯಿತ್ತು. ಟೈಮ್ ಬೇರೆ ನೋಡಿದರೆ ಟೈಮ್ ಕೂಡ ಇರಲಿಲ್ಲ ನಮಗೆ. ಲಾಸ್ಟ್ ದಿನ ಬೆಳಗ್ಗೆ ನೋಡಿದರೆ ಜಾತ್ರೆ, ತಿರುಗಿ ನಾಳೆ ಅಂತೇಳಿದರೆ ಜಾತ್ರೆ. ಇವತ್ತು ಫುಲ್ಲು ಡಿಸೈನ್ ಆಗಲೇಬೇಕು ಅಂತೇಳಿ ಎಷ್ಟೋ ಟ್ರೈ ಮಾಡಿದ್ವಿ. 10 ಗಂಟೆ ಕರೆಂಟ್ ಹೋಗಿಬಿಡ್ತು. ಕರೆಂಟ್ ಹೋದ ತಕ್ಷಣ ಏನು ಮಾಡಿದ್ವಿ, ಡಿಸೈನ್ ಆಯಿತು, ಒಂದು 2-3 ಗಂಟೆವರೆಗೂ ಆಯಿತು. 3 ಗಂಟೆ ನಂತರ ಸ್ಟಾಪ್ ಆಗಿಬಿಡ್ತು ಮಿಷನ್, ಕರೆಂಟೇ ಇಲ್ದಂಗೆ ಆಗಿಬಿಡ್ತು. ಏನು ಮಾಡೋದು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ದೇವಸ್ಥಾನಕ್ಕೆ ನಾವು ಎಡೆ ಎಲ್ಲ ತೊಗೊಂಡು ಹೋಗ್ತೀವಿ. ಹೋಳಿಗೆಲ್ಲ ಮಾಡ್ಕೊಂಡು ಎಡೆ ಎಲ್ಲ ತೊಗೊಂಡು ಹೋಗೋಣ, ನೋಡೋಣ ಕರೆಂಟ್ ಬಂದಮೇಲೆ ನೈಟೆಲ್ಲ ಕೂತ್ಕೊಂಡು ಮಾಡಿ ಬೆಳಗ್ಗೆ ಬೇಗ ಕೊಟ್ಟು ಮುಟ್ಸೋಣ ಅಂತೇಳ್ಬಿಟ್ಟು ಡಿಸೈನ್ನ ಮತ್ತೆ ದೇವಸ್ಥಾನ ಹೋಗಿ ಬಂದು ಮತ್ತೆ 8 ಗಂಟೆಗೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ವರ್ಕ್ ನೋಡಿ ಮಿಷನಲ್ಲಿ ಆಗ್ತಾಯಿತ್ತು. ನಾನು ಅಲ್ಲೇ ಕೂತ್ಕೊಂಡು ವರ್ಕ್ ನಡೆಯೋ ಪ್ಲೇಸಲ್ಲೇ ಕೂತ್ಕೊಂಡು ನನ್ನ ಕೈಲಿ ಎಷ್ಟೆಷ್ಟಾಗುತ್ತೋ, ಎಷ್ಟೆಷ್ಟು ಕೈ ಸಿಗುತ್ತೋ ಬಟ್ಟೆ ಅದನ್ನು ಫುಲ್ಲೆಲ್ಲ ಈ ಥರ ಔಟ್ಲೈನ್ ಕಟ್ಟಿಂಗ್ ಮಾಡಿಕೊಂಡು ನೋಡಿ. ಬಟ್ಟೆ ಅಂತೂ ಲೈನಿಂಗು ಇದೆ ಒಳಗಡೆ, ಮೇಲ್ಗಡೆ ಸ್ಯಾಟಿನ್ ಬಟ್ಟೆ ಫುಲ್ ದಪ್ಪ ಇದೆ. ತುಂಬ ಕಷ್ಟ ಆಗ್ತಾಯಿತ್ತು ಈ ಥರ ಕಟ್ ಮಾಡೋಕ್ಕೆ. ಆದರೂ ಏನೇನೋ ಮಾಡಿ ಚಿಕ್ಕದಾಗಿ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ನೀಟಾಗಿ ಫಿನಿಷಿಂಗ್ ಮಾಡ್ಕೊಳ್ತಾ ಬಂದೆ. ನೀಟಾಗಿ ತುಂಬ ಚೆನ್ನಾಗಿ ಬಂತು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ನೋಡಿ. ಇದೆಲ್ಲ ನೀಟಾಗಿ ಮತ್ತೆ ಫಸ್ಟ್ ಟೈಮ್ ನಾನು ಮಿಷನ್ನಲ್ಲೇ ನೋಡಿ, ಮಿಷನ್ ಮೇಲೆ ಬಟ್ಟೆ ಡಿಸೈನ್ ಆಗ್ತಾಯಿದೆ.
ನಿಂತ್ಕೊಂಡು ಕೂತ್ಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಕೈ ಸಿಗುತ್ತೋ ಅಷ್ಟಷ್ಟು ಫುಲ್ ಬಟ್ಟೆನ ಇಟ್ಕೊಂಡು ಕಟ್ ಮಾಡ್ತಾ ಫುಲ್ಲೆಲ್ಲ ಕಂಪ್ಲೀಟಾಗಿ ಕಟಿಂಗ್ ಮುಗಿಸಿದೆ. ಇದು ನೋಡಿ ಓಮಿಗೆ ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಔಟ್ಲೈನ್ ಕೊಟ್ಟಿದ್ದಾರೆ ಪರ್ಪಲ್ ಕಲರ್ಗೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಅದಂತೂ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ನೋಡಿ ಫ್ರೆಂಡ್ಸ್. ಇದು ಪ್ಯಾರೆಟ್ ಗ್ರೀನ್, ಇದು ಪ್ಯಾರೆಟ್ ಗ್ರೀನ್ನ ಔಟ್ಲೈನ್ ಕೊಟ್ಟರು ಈ ಥರ ಪರ್ಪಲ್ ಕಲರ್ ಡಿಸೈನಿಗೆ, ಬಾರ್ಡ್ರು ಲೈನ್ಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸಿಲ್ವರ್ ಜರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆರೆಂಜ್ ಕಲರ್ ಸಿಲ್ವರ್ ಜರಿ ಕಾಂಬಿನೇಷನ್, ಪರ್ಪಲ್ಲು ಸಿಲ್ವರು. ಬಟ್ ಇನ್ನೂ ಎಷ್ಟೋ ಒಳಗಡೆ ಎಲ್ಲ ಡಿಸೈನ್ಸ್ ನಾವು ಹಾಕ್ಬೋದಾಗಿತ್ತು ಅನ್ನಿಸ್ತು. ಸ್ವಸ್ತಿಕ್ ಅಂತ ಹೇಳ್ಬಿಟ್ಟು ಲಿಂಗು ಮೂರ್ತಿ ಅದರದ್ದು ಡಿಸೈನ್ ಹಾಕ್ಬೋದಾಗಿತ್ತು. ಬಟ್ ಟೈಮೇ ಸಿಗಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಇನ್ನೊಂದು ನೋಡೋಣ ಅಂತೇಳ್ಬಿಟ್ಟು ಈಗ ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಡೋಣ ಬೆಳಗ್ಗೆ ಅಂತೇಳ್ಬಿಟ್ಟು ವರ್ಕ್ ಮಾಡ್ತಾ ಕೂತ್ಕೊಂಡ್ವಿ. ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್, ಇವಾಗ ನಾವು ವರ್ಕ್ ಮಾಡ್ತಾರೆ 12 ಗಂಟೆ ಆಗಿತ್ತು ನೋಡಿ. ಫುಲ್ ಔಟ್ಲೈನ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಬೆನ್ನ ಹಿಂದ್ಗಡೆ ದುಬ್ಬ ಅಂತ ಕರೀತಾರಲ್ಲ ಬಸವಣ್ಣನಿಗೆ, ಆ ದುಬ್ಬಕ್ಕೆ ಡಿಸೈನಿಗೆ ಈ ಥರ ಡಿಸೈನ್ ರೌಂಡ್ ಕಟ್ ಮಾಡಿ ಇಟ್ಟಿದ್ದ. ಅವನು ಡಿಸೈನ್ ಮಾಡಿರಲಿಲ್ಲ. ನಾನು ಒಂದು ಬಟ್ಟೆ ಸಿಗ್ತು ಹುಡುಕಿದೆ, ಬಟ್ ಬೇರೆ ಕಲರು ಚೆನ್ನಾಗಿ ಕಾಣಿಸ್ತಾಯಿತ್ತು ಅನ್ನಿಸ್ತು. ಪರ್ಪಲ್ ಕಲರು ಹಿಂದ್ಗಡೆ ನೇರಿಗೆ ಜೋಡಿಸ್ಕೊಂಡು ಇಟ್ಕೊಳ್ಳೋಣ ಈ ಡಿಸೈನ್ ಆಗೋ ಅಷ್ಟೊತ್ತಿಗೆ ಅಂದ್ಕೊಂಡು ನೇರಿಗೆ ಜೋಡಿಸ್ಕೊಂಡು ಇಟ್ಕೊಂಡೆ. ಇನ್ನೊಂದು ಸ್ವಲ್ಪ ಈ ಬಟ್ಟೆ ಕಟ್ ಮಾಡೋದಿತ್ತು, ಅಲ್ಲಿ ಮಿಷಿನ್ ಹಿಂದ್ಗಡೆ ವರ್ಕ್ ಆಗ್ತಾಯಿತ್ತು, ಆಮೇಲೆ ಕಟ್ ಮಾಡಿರಾಯ್ತು ಅಂತೇಳಿ ಬಿಟ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಇತ್ತಿದ್ದು ಕಟ್ ಮಾಡಿಕೊಂಡು ನೋಡಿ ಡಿಸೈನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಬಾರ್ಡ್ರೆಲ್ಲ ಸುಟ್ಕೊಂಡು ಮಧ್ಯೆ ಮಧ್ಯೆ ಏನು ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ನಾನು ನೋಡಿರೋ ಹೆಂಗಿಂಗ್ಸು ಸೆಟ್ ಆಗಲಿಲ್ಲ, ಕಲರ್ ಕಾಂಬಿನೇಷನ್ ಸಿಗಲಿಲ್ಲ. ಸೊ ಹಾಗಾಗಿ ಸದ್ಯದ್ರಲ್ಲಿ ಒಂದು ಯಾವುದೋ ಟೈಪ್ ಸಿಕ್ತು, ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ನಾನು ಬಾಲ್ ಟೈಪ್ ಆದರೂ ಮಾಡೋಣ, ಇಲ್ಲ ಗಂಟೆ ಟೈಪ್ ಆದರೂ ಹಾಕೋಣ, ಇಲ್ಲ ಅಂದರೆ ಫ್ಲವರ್ಸ್ ಆ ಥರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟಿದೆ. ಬಟ್ ನನ್ನ ಅರ್ಜೆಂಟಿಗೆ ಯಾವುದೂ ಸೆಟ್ ಆಗಲಿಲ್ಲ. ಸದ್ಯಕ್ಕೆ ಈಗ ಇದು ಮಾಡಿಕೊಡೋಣ, ಆಮೇಲೆ ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದನ್ನೇ ಮಾಡಿಕೊಂಡು ನೋಡಿ ವರ್ಕ್ ಆಗ್ತಾಯಿದೆ. ಆ್ಯಕ್ಚುಲಿ ಅಲ್ಲಿ ಮಿಷನಲ್ಲಿ ವರ್ಕ್ ಆಗ್ತಾಯಿದೆ. ಇಲ್ಲೇ ಕೂತ್ಕೊಂಡು ನಾನು ಇಲ್ಲೇ ವರ್ಕ್ ನಡೀತಿರುವಾಗಲೇ ಮಾಡಿಕೊಂಡ್ರೆ ಬೇಗ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಬಟ್ಟೆ ಅಲ್ಲೆಲ್ಲ ಉಳಿದಿತ್ತು, ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ನನಗೆ ಅಡ್ಜಸ್ಟ್ ಆಗುತ್ತೋ ಅಲ್ಲೆಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ನೋಡಿ ಈ ಥರ ಫುಲ್ಲು ಸ್ಟಿಚ್ ಮಾಡ್ಕೊಳ್ತಾ ಬಂದೆ. ನೀಟಾಗೆಲ್ಲ ಹ್ಯಾಂಗಿಂಗ್ಸ್ನ ಪರ್ಪಲ್ ಕಲರ್ ಹ್ಯಾಂಗಿಂಗ್ಸ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದೇ ಥರ ಇಟ್ಕೊಂಡು ಫುಲ್ಲೆಲ್ಲ ಈ ಥರ ಹಾಕ್ಕೊಂಡು ನೋಡಿ ಮಿಷನ್ ಹಿಂದ್ಗಡೆ ಬಂದು ಅಲ್ಲೂ ಕೂಡ ಎಲ್ಲಿ ಸಿಗುತ್ತೆ ಗ್ಯಾಪಲ್ಲೆಲ್ಲೂ ಬೇಗ ಬೇಗ ಮುಗಿದು ಬೆಳಗ್ಗೆ ಬೇಗ ಅಷ್ಟೊತ್ತಿಗೆ ಜಾತ್ರೆಗೆ ಕೊಟ್ಟರು ರೆಡಿ ಮಾಡಿಕೊಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಜಾತ್ರೆಗೆ ಬೇಡ ನೆಕ್ಸ್ಟ್ ಯುಗಾದಿ ಕೊಡೋಣ ಅಂದ್ಕೊಂಡ್ರು. ಇಲ್ಲ ಜಾತ್ರೆಗೆ ಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಟೈಮ್ 1 ಗಂಟೆ ಆಗಿತ್ತು ಆಲ್ರೆಡಿ. ನನ್ನ ಮಗಳು ಟೀ ಮಾಡಿದ್ಲು, ಅವಳು ಕೂಡ ಯಾಕೋ ಮಲಗಿರಲಿಲ್ಲ. ಸೊ ಹಾಗಾಗಿ ಅವಳು ಟೀ ಮಾಡಿದ್ಲು, ಟೀ ಕುಡ್ಕೊಂಡು ಮತ್ತು ಸದ್ಯಕ್ಕೆ ಜೂಲ ಎಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಮುಗೀತು. ಮುಗಿದ ಮೇಲೆ ನಾನು ಹೇಳಿದ್ನಲ್ಲ ಈ ಥರ ಬಟ್ಟೆ ನೆರಿಗೆ ಹಾಕಿ ನೆರಿಗೆ ಮಾಡಿಕೊಂಡು ಈ ಥರ ಅಲ್ಲಿ ಮೇಲ್ಗಡೆ ದುಬ್ಬಕ್ಕಂತ ಹೇಳ್ಬಿಟ್ಟು ಅಲ್ಲಿ ಓಪನ್ ಮಾಡಿರ್ತಾರೆ. ನಾನು ಅದಕ್ಕೆ ಏನಾದರೂ ದೊಡ್ಡದು 2-3 ಇಂಚು ಲೇಸ್ ತಂದು ಸ್ಟಿಚ್ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಟೈಮಿಂಗಿಗೆ ಯಾವುದೂ ಸೆಟ್ಟು ಆಗಲಿಲ್ಲ, ಲೇಸು ಸಿಗಲಿಲ್ಲ. ಇದು ಒಂದು ಸಿಕ್ಕಿತ್ತು ಬಟ್ ಕಡಿಮೆ ಆಗ್ತಾಯಿತ್ತು, 2 ಮೀಟ್ರ್ ಬೇಕಿತ್ತು ಆ್ಯಕ್ಚುಲಿ. ನೋಡಿ ಇದೇ ಪರ್ಪಲ್ ಕಲರ್ ಬಟ್ಟೆನೇ ನೆರಿಗೆ ಮಾಡಿ ಒಂದು ಚಿಕ್ಕ ನೆರಿಗೆ ಒಂದು ದೊಡ್ಡ ನೆರಿಗೆ ಮಾಡಿಕೊಂಡು ಅದರಲ್ಲೇ ಲೇಸ್ ಥರ ಡಿಸೈನ್ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಎಲ್ಲ ಮಾಡಿ ಮುಗಿಯೋಷ್ಟೊತ್ತಿಗೆ 3 ಗಂಟೆ ಆಯಿತು ಫ್ರೆಂಡ್ಸ್. ಇದು ನೋಡಿ ಈ ಜೂಲ ಬಟ್ಟೆ ಬಸವಣ್ಣನಿಗೆ ಯಾವ ಬಸವಣ್ಣ ಯಾವ ಪ್ಲೇಸು ಯಾವ ಜಾಗ ಅಂತ ಅಂದ್ಕೊಂಡ್ರೆ ಹರಿಹರ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ನಂದಿಗುಡಿ ಅಂತೇಳಿ ಊರ ಹೆಸರು. ನಂದಿಗುಡಿ ಶ್ರೀ ನಂದೀಶ್ವರ ಬಸವಣ್ಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ನಂದಿಗುಡಿಯಿಂದ ಮುಂದೆ ಒಂದು 4-5 ಕಿಲೋಮೀಟ್ರ್ ಹೋದರೆ ಉಕ್ಕಡಗತ್ರಿ ಅಂತೇಳಿ ಬರುತ್ತೆ, ನೀವೆಲ್ಲ ಕೇಳಿರ್ಬೋದು. ಉಕ್ಕಡಗತ್ರಿ ಪ್ಲೇಸು ತುಂಬ ಫೇಮಸ್ ಇದೆ. ಕಂಪ್ಲೀಟಾಗಿ ನೋಡಿ ಫೈನಲಿಗೆ ಡಿಸೈನ್ ಎಲ್ಲ ಫಿನಿಶಿಂಗ್ ಆಯಿತು. ನಮ್ಮ ಮನೆಯವ್ರು ಡಿಸೈನ್ ಮಾಡ್ತಾಯಿದ್ರು, ನಾನು ಈ ಥರ ಸೈಡ್ ವರ್ಕ್ ಎಲ್ಲ ಮುಗಿಸಿದೆ. ಅವು ಮಧ್ಯೆ ಎಲ್ಲ ಫ್ಲವರ್ಸ್ ಎಲ್ಲ ಹಾಕ್ಬೋಣ ಅಂತೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ಐಡಿಯಾ ಇತ್ತು. ಬಟ್ ಟೈಮೇ ಸೆಟ್ ಆಗಲಿಲ್ಲ ನನಗೆ. ಸೊ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಮತ್ತೆ ನೋಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ನೆಕ್ಸ್ಟ್ ಬೇರೆ ಬಟ್ಟೆ ತಂದು ಮಾಡೋಣ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೆಕ್ಸ್ಟ್ ದೇವರು ಕೂಡ ಬಸವಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ನೋಡಿ. ಎಲ್ಲ ಕಂಪ್ಲೀಟ್ ಮುಗಿಸೋಷ್ಟೊತ್ತಿಗೆ 3 ಗಂಟೆ ಆಯಿತು. ನಮ್ಮ ಮನೆಯವ್ರು ಬೆಳಗ್ಗೆ 6 ಗಂಟೆಗೆ ಬೇಗ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ತೊಗೊಂಡು ಹೋದರು. ಜಾತ್ರೆ ಇತ್ತಲ್ಲ, ಸೊ ಹಾಗಾಗಿ ಬೇಗ ತೊಗೊಂಡು ಕೊಟ್ಟು ಬರ್ತೇನೆ ಅಂತ ಹೋದರು. ಬಂದಮೇಲೆ ಅವ್ರು ಬರೋಷ್ಟೊತ್ತಿಗೆ ನಾವು ರೆಡಿಯಾಗಿ ಜಾತ್ರೆಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ವಿ. ಜಾತ್ರೆಗೆ ಹೋದ್ಮೇಲೆ ಈ ಜೂಲ ಬಸವಣ್ಣನಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿಬಿಟ್ಟು
ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.